ನಿಡಗುಂದಿ ಸಮೀಪದ ಇಟಗಿ ಗ್ರಾಮದ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಪಿಕೆಪಿಎಸ್ ಸುವರ್ಣ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು ಭಾನುವಾರ ವೈಭವದಿಂದ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಜಯಪುರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಶಾಸಕ ಶಿವಾನಂದ ಪಾಟೀಲ್ ಮಾತನಾಡಿ, ಸಂಘದ ಕಟ್ಟಡ ನಿರ್ಮಾಣಕ್ಕೆ ತಮ್ಮ 15 ಗುಂಪಿ ನೀರಾವರಿ ಜಮೀನನ್ನು ಉಚಿತವಾಗಿ ದಾನ ಮಾಡಿದ ಹಾಲಪ್ಪ ಕುಂಬಾರ ಅವರ ಉದಾರತೆಯನ್ನ ಶ್ಲಾಘಿಸಿದರು. ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನುಗ್ಗಿ ಮಾತನಾಡಿ, ಇಟಗಿ ಗ್ರಾಮಕ್ಕೆ ಕೆಪಿಎಸ್ ಶಾಲೆ ಮಂಜೂರು ಮಾಡಬೇಕೆಂದು ಆಗ್ರಹಿಸಿದರು. ಇಟಗಿಯ ಗುರು ಶಾಂತವೀರ ಸ್ವಾಮೀಜಿ, ಚಿಮ್ಮಲಗಿಯ ಸಿದ್ದ ರೇಣುಕಾ ಸ್ವಾಮೀಜಿ ಹಾಗೂ ಸರೂರಿನ ಮೃತ್ಯುಂಜಯ ಗುರುಗಳು ಸಾನ್ನಿಧ್ಯ. ಪಿಕೆಪಿಎಸ್ ಅಧ್ಯಕ್ಷ ಮುದಪ್ಪ ಮಲ್ಲಪ್ಪ ಗಾಳಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಪ್ರಗತಿಪರ ರೈತ ಮಹಿಳೆ ಕವಿತಾ ಮಿಶ್ರಾ ಹಾಗೂ ಜನಪದ ಸಾಹಿತಿ ಸಿದ್ದಪ್ಪ ಬಿದರಿ ವಿಶೇಷ ಉಪನ್ಯಾಸವನ್ನ ನೀಡಿದ್ರು. ವಿಶ್ವನಾಥ್ ಮಠ ನೇತೃತ್ವದಲ್ಲಿ ವಹಿಸಿದ್ರು. ದೇವರೊಬ್ಬರಿಗೆ ಶಾಸಕ ರಾಜುಗೌಡ ಬಿ ಪಾಟೀಲ್, ಮಾಜಿ ಶಾಸಕ ಸೋಮನಗೌಡ ಪಾಟೀಲ್, ರಾಜ್ಯ ಸಹಕಾರ ಮಂಡಲ ನಿರ್ದೇಶಕ ಈರಣ್ಣ ಪಟ್ಟಣಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೌರಮ್ಮ ಮುತ್ತತ್ತಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಭುಗೌಡ ಲಿಂಗದಳ್ಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್ ಮಾಗಿ, ಉಪನಿರ್ದೇಶಕರು ಎಸ್ಕೆ ಭಾಗ್ಯಶ್ರೀ, ಮಹೇಶ್ ಗೌಡ ಆನಂದ್, ಗೌಡ ಬಿರಾದರ್, ವಿಕೆ ಮಸೂತಿ, ಮುತ್ತಣ್ಣ ಹುಗ್ಗಿ ಉಪಸ್ಥಿತರಿದ್ದರು. ದಯವಿಟ್ಟು ದಲ್ಲಿ ಮಾಡಬಾರ್ದು ವೇದಿಕೆ ಮೇಲೆ. ಈ ಕಾರ್ಯಕ್ರಮದ ಪರಹಲೋನ ಕೆಡನೋದಯ್ಯ ಎನ್ನ ಕೂಡಲ ಸಂಗಮ ದೇವಾಲಯ ಹಾಗೆ ಇವತ್ತಿನ ದಿನ ಹರಾಡೂರು ಚರಮೂರ್ತಿಗಳ ಮತ್ತು ಅತಿಥಿ ಮಹೋದಯರ ನೇತೃತ್ವದಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟಗಿ ಗ್ರಾಮದಲ್ಲಿ ಮಾಡಬೇಕಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲ ಡಿಸಿಸಿ ಬ್ರಾಂಚ್ಗಳ ಮತ್ತು ಪಿಕೆಪಿಎಸ್ ಸಂಘಗಳ ಪರವಾಗಿ ಈ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಇದ್ದಾರೆ. ಬೆಳೆ, ಮಧ್ಯಮಾವಧಿ ಬೆಳೆ, ಈ ತರ ಬೆಳೆಗಳನ್ನ ಮಾಡಿ ಮನೆತನವನ್ನ ನಡೆಸ್ಕೊಂಡು ನಾಳೆ 45ರಿಂದ 50 ವರ್ಷ ಆದ್ಮೇಲೆ ನಮ್ಮ ಹೊಲ ಮನೆಯೊಳಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಾರ್ದ ಟೈಮ್ ಒಳಗ ನಮ್ಮ ಮನೆತನವನ್ನ ಏರಿಸ್ಕೊಂಡು ಹೋಗುದು ನಮ್ಮ ಹೊಲನೇ. ಆಮೇಲೆ ನಿಮ್ಮ ಹೊಲದ 1 ಸ್ಕ್ವೇರ್ ಫೀಟ್ ಲ್ಯಾಂಡ್ ಅನ್ನ ವೇಸ್ಟ್ ಬಿಡಬೇಡ್ರಿ. ಯಾಕಂದ್ರೆ ನಿಮ್ಮ ಹೊಲದ ಭೂಮಿಗೂ ಬೆಲೆ ಇದೆ. ಯಾಕಂದ್ರೆ ನಾವು ಸಿಟಿ ಒಳಗೆ 12,000-2,500 ಸ್ಕ್ವೇರ್ ಫೀಟ್ ಮನೆಗೆ ತಿಂಗಳ 10,000ದಿಂದ 20,000 ರೂಪಾಯಿ ಬಾಡಿಗೆ ಕಟ್ತೀವಿ. ನಿಮ್ಮ ಭೂಮಿಗೂ ಬಾಡಿಗೆ ಐತಿ. ಯಾಕಂದ್ರ ನಾವೇನ MSP ಅಂತ ಕರಿತೀವಿ, ಅದ್ರೊಳಗೆ ಬರೇ ನಾವು ಖರ್ಚು ಮಾಡಿದ್ದಷ್ಟೇ ಬೀಜ, ಗೊಬ್ಬರ, ಎಣ್ಣೆ, ಔಷಧ ಅದನ್ನಷ್ಟೇ ಕನ್ಸಿಡರ್ ಮಾಡ್ತಾರೆ. ನಮ್ಮ ಭೂಮಿಯ ಬಾಡಿಗೆಯನ್ನ ಕನ್ಸಿಡರ್ ಮಾಡೋದಿಲ್ಲ. ನಮ್ಮ ಭೂಮಿಗೂ ಬಾಡಿಗೆ ಐತಿ. ಆ ಬಾಡಿಗೆಯನ್ನ ಕನ್ಸಿಡರ್ ಮಾಡ್ಬೇಕಂದ್ರೆ ನಿಮ್ಮ ಹೊಲದ 1 ಸ್ಕ್ವೇರ್ ಫೀಟ್ ಲ್ಯಾಂಡ್ ಅನ್ನ ವೇಸ್ಟ್ ಬಿಡ್ಲಾರ್ದ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಕೃಷಿ, ತೋಟಗಾರಿಕೆ, ಅರಣ್ಯ ಕೃಷಿ, ಪಶುಸಂಗೋಪನೆ, ಪುಷ್ಪ ಕೃಷಿ ಎಲ್ಲವನ್ನು ಮಾಡಿ ನೀವು ಅಳವಡಿಸಿಕೊಂಡಂತೆ ಆದಲ್ಲಿ ನೀವು ತಿಂಗಳ ಪಗಾರನು ತೆಗೆಯಬಹುದು, ರಿಟೈರ್ಮೆಂಟ್ ಪೆನ್ಷನ್ ನೀವು ಮಾಡಬಹುದು ಅನ್ನುವಂತ ಒಂದು ಸಣ್ಣ ಹಾಗೆ ಇವತ್ತಿನ ದಿನ ನಮ್ಮೂರಿಗೆ ಬಂದು ಆಧುನಿಕ ಬೇಸಾಯ ಪದ್ಧತಿ ಬಗ್ಗೆ ನಮಗೆ ಜ್ಞಾನದ ರಸದೌತಣವನ್ನು ನೀಡಿರ್ತಕ್ಕಂಥ ಸಹೋದರಿ ಕವಿತಾಕ ಮಿಶ್ರಾ ಅವರಿಗೆ ತುಂಬ ಧನ್ಯವಾದಗಳು. ಈಗ ನಮ್ಮ ಸೊಸೈಟಿಗೆ
15 ಗುಂಟೆ ಜಾಗವನ್ನು ಕೊಟ್ಟಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಯುವ ನಾಯಕರಾಗಿರತಕ್ಕಂಥ ಮಾನ್ಯ ಶ್ರೀ ಹಾಲಪ್ಪಣ್ಣ ಕಂಬಾರ ಅವರು ಬಂದು ಒಂದು ಚಿಕ್ಕದಾದ ಸನ್ಮಾನವನ್ನ ಮಾನ್ಯ ಶ್ರೀ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರ ಕಡೆಯಿಂದ ಮತ್ತು ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಅವ್ರಿಗೊಂದು ಚಿಕ್ಕದಾದ ಸನ್ಮಾನವನ್ನ ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಮಾನ್ಯ ಪ್ರಥಮದಲ್ಲಿ ಇಟಗಿ ಗ್ರಾಮದ ಆರಾಧ್ಯ ದೇವತೆಯ ಆತ್ಮದಲ್ಲಿ ಸ್ಮರಿಸುತ್ತಾ ಇವತ್ತು ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಇದರ ಸುವರ್ಣ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ವೇದಿಕೆಯ ಮೇಲೆ ಆಸೀನಂತ ಎಲ್ಲ ಪರಮ ಪೂಜ್ಯರ ಪವಿತ್ರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ಕಾಂಗ್ರೆಸ್ಸಿನ ಮುಖಂಡರು, ಈ ಒಂದು ಸಂಘದ ಹಿಂದಿನ ಅಧ್ಯಕ್ಷರಾದಂತ ಡಾಕ್ಟರ್ ವಿಶ್ವನಾಥ್ ಮಠ್ ಅವರೇ, ಜಿಲ್ಲಾ ಸಹಕಾರಿ ಬ್ಯಾಂಕ್ ಬಿಜಾಪುರ ರಾಜ್ಯದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಅವರ ಮಾಡಿದಂತ ಒಂದು ಕೊಡುಗೆ ಅನ್ನೋದನ್ನ ನಾವ್ಯಾವತ್ತೂ ಮರಿಬಾರದು. ಆ ದಿಕ್ಕಿನಲ್ಲಿ ತಾವು ಕಳೆದ 50 ವರ್ಷಗಳಿಂದ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನ ಉಳಿಸಿ ಬೆಳೆಸಿದಿರಿ. ಇವತ್ತು ಅದಕ್ಕೊಂದು ಸ್ವಂತ ಕಟ್ಟಡವನ್ನು ಸಹ ತಾವು ನಿರ್ಮಾಣ ಮಾಡಿದಿರಿ. ಸಾಕಷ್ಟು ಆಸೆಗಳನ್ನ ತಾವು ಹೊಂದಿದಿರಿ. ಮುಂದೊಂದು ದಿವಸ ತಮಗೆ ಒಂದು ಸೂಪರ್ ಮಾರ್ಕೆಟ್ ಮಾಡಬೇಕು ಮತ್ತು ಕೋಲ್ಡ್ ಸ್ಟೋರೇಜ್ ಕಟ್ಟಬೇಕು, ಬೇರೆ ಬೇರೆ ಎಲ್ಲ ಒಂದು ಆಸೆಯನ್ನ ಇಟ್ಕೊಂಡಿದ್ರಿ. ತಮ್ಮ ಆಸೆ ಈಡೇರ್ತದ. ಮುಂಬರುವ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಶಾಸಕರು ಮತ್ತು ಎಲ್ಲರೂ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯರು ತಮ್ಮಂತಿಗೆ ಇರ್ತಾರೆ. ತಮ್ಮೆಲ್ಲ ಆಶತ್ತರಿಗೆ ನಾವು ಸಹ ಬೆನ್ನೆಲುಬಾಗಿ ನಿಲ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿ, ನಾವೆಲ್ಲರೂ ಸನ್ಮಾನ್ಯ ಮಾಜಿ ಸಚಿವರು ಮತ್ತು ಶಾಸಕರ ಮಾತುಗಳನ್ನು ಕೇಳಬೇಕು. ಯಾಕಂದ್ರೆ ಸಹಕಾರ ರಂಗದಲ್ಲಿ ಇರುವಂತ ಅವರಿಗೆ ಇರುವಂತ ಒಂದು ಅನುಭವ ನಮ್ಗೆ ಯಾರಿಗಿಲ್ಲ. ಹಾಗಾಗಿ ಜಾಸ್ತಿ ಮಾತಾಡಿದ್ರೆ ಮತ್ತೊಮ್ಮೆ ಈ ಒಂದು ಬ್ಯಾಂಕಿಗೆ ಶುಭಾಶಯಗಳನ್ನ ಕೋರಿ ಬೆರೆದಿರುವಂತ ತಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಮನಗೌಡರು ಎದ್ದೇಳುವ ಮುಖಾಂತರ ಈ ಗ್ರಾಮದ ಮೇಲೆ ಈಗ ಇಟ್ಟಂತ ಪ್ರೀತಿಯ ಮುಂದಾದರೂ ಇಡಬೇಕು. ಅವ್ರ ಸಹಕಾರ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವರ ನಂತರದಲ್ಲಿ ನನದು ಇವತ್ತಿನ ಇಟಗಿಯ ಪ್ರಾಥಮಿಕ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಕಲ ಹರಗುರು ಚರಮೂರ್ತಿಗಳ ಪಾದಾರಗಳಲ್ಲಿ ಪಡಮಟ್ಟು ನೇತೃತ್ವ ವಹಿಸಿರ್ತಕ್ಕಂಥ ಪರಂ ಪೂಜ್ಯರೇ, ಹಾಲಿ ಶಾಸಕರೇ, ಮಾಜಿ ಶಾಸಕರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರೇ, ಊರಿನ ಹಿರಿಯರೇ, ತಾಯಂದ್ರೆ, ಪತ್ರಕರ್ತ ಬಂಧುಗಳೇ, ಸಮಯ ಬಹಳ ಆಗಿರೋದ್ರಿಂದ ನಾನು ಪರಂ ಪೂಜ್ಯರ ಹೆಸರನ್ನ ತೆಗೆದುಕೊಳ್ಳಿಲ್ಲ. ಅವರಲ್ಲಿ ಕ್ಷಮೆಯನ್ನು ಕೋರುತ್ತೇನೆ. ಯಾಕಂದ್ರೆ ನಂದಾದ್ಮೇಲೆ ಪೂಜ್ಯರ ಆಶೀರ್ವಾದ ಇದೆ. ಊಟ ಕೂಡ ಸೊಸೈಟಿಯವ್ರು ಮಾಡಿಸಿರ್ಬೇಕು ಐತಲ್ಲ, ಮತ್ತು ಊಟ ಹಾಕ್ಲಕ್ ಹೋಗ್ಬೇಡ್ರಿ ಈಗ ಅನ್ಕ. ನನಗ್ ಗೊತ್ತದ ಮನೆಯೊಳಗೆ ಹಿರಿ ಮಗ ಆಗ್ಬಾರ್ದಂತ ಭಾಷಣಕಾರರಲ್ಲಿ ಕೊನೆ ಭಾಷಣಕಾರ ಆಗ್ಬಾರ್ದು. ಎಲ್ಲರೂ ಮಾತಾಡೋದ್ಮೇಲೆ ಈ ಕುರ್ಚಿ ಖಾಲಿ ಕುರ್ಚಿನೇ ಕೂತಿರ್ತಾವ. ಆದ್ರೆ ಇಟಗಿ ಒಳಗೆ ಹಂಗಾಗಿಲ್ಲ. ಎಲ್ಲಾ ಜನ ಕೂತಿದ್ದೀರಿ. ನಿಮಗ್ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಈಗ ಹೇಳ್ತೀವಲ್ಲ, ಈ ಮರಾಠಿ ಒಳಗೆ ಒಂದು ಗಾದಿ ಮಾತು ಬರ್ತದೆ, ಪೈಲಾ ಫೋಟೋಬಾ ನಂತರ ವಿಠೋಬಾ ಅಂತ. ಅಂದ್ರೆ ಮೊದಲು ಹೊಟ್ಟಿ ಪೂಜೆ ಆಗ್ಬೇಕು, ಆಮೇಲೆ ವಿಠೋಬನ್ ಪೂಜೆ ನಡಿಬೇಕು. ಇದು ಜಗತ್ತಿನ ನೇಮ. ಹಸು ನಾವ್ ಯಾರು ತಡಿಲಿಕ್ಕೆ ಆಗೋದಿಲ್ಲ. ಅದ್ರಾಗ ಡಯಾಬಿಟಿಸ್ ಇದ್ದವ್ರಂತರೂ ಮೊದಲು ತಡೆಯಂಗಿಲ್ಲ. ಆದ್ರೂ ಇಷ್ಟು ಜನ ಕೂತಿದ್ದೀರಿ ಅಂದ್ರೆ ಇದು ನಿಮ್ಮೆಲ್ಲರ ಸುದೈವ ಅಂತೇಳಿ ಭಾವಿಸ್ತೀನಿ. ಬಹಳ
ಒಳ್ಳೆ ಕಾರ್ಯಕ್ರಮ ತಾವು ಮಾಡಿದ್ದೀವಿ. ವಿಶೇಷವಾಗಿ ಕವಿತಾ ಮಿಶ್ರಾ ಅವರು ಬಂದು ಒಬ್ಬ ಹೆಣ್ಮಗಳು ಏನೇನ್ ಮಾಡಬಹುದು ಅಂತೇಳಿ ಅನೇಕ ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಇವತ್ತು ಜಗತ್ತಿನಲ್ಲಿ ಹೆಣ್ಮಕ್ಳು ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಅದರಲ್ಲಿ ಭಾರತದಲ್ಲಿ ಗಂಡ್ಮಗ ಮಾಡ್ಲಾರ್ದಂತ ಕೆಲಸ ಹೆಣ್ಮಗಳು ಮಾಡಿದಾಳೆ. ಅದು ಏನಂದ್ರೆ ಭೂಮಿಯಿಂದ ಆಕಾಶಕ್ಕೆ ಹೋದಕ್ಕೆ ಒಬ್ಬ ಹೆಣ್ಮಗಳು, ಅವಳು ಕಲ್ಪನಾ ಚಾವ್ಲಾ ಅಂತ ಹೇಳಿ ನಿಮ್ಗೆ ಹೇಳ್ಬೇಕಾಗ್ತದೆ. ಅದರ ರಾಕೆಟ್ನಾಗ ಕೂತು ನಾಸಾದವ್ರ ಜೊತೆ ಅಮೆರಿಕಾದಾಗ ಭೂಮಿಯಿಂದ ಆಕಾಶಕ್ಕೆ ಹೋಗಿ ಬಂದಳವಳು. ಆದ್ರೆ ಇವತ್ತು ನಾವು ಗಂಡಸರು ದಿನ ಹೋಗಿ ಅಲ್ಲಿ ಇಲ್ಲೇ ಕೂತೀವಿ. ಇಷ್ಟೆಲ್ಲ ಹೆಣ್ಮಕ್ಳು ಸಾಧನೆ ಮಾಡಿದ್ದಾರೆ. ಇವತ್ತು ಇನ್ನೊಂದು ಕವಿತಾ ಮಿಶ್ರಾ ಅವರು ಒಂದು ಮಾತು ಹೇಳಿದ್ರು, ಇವ್ ಹೆಣ್ಮಕ್ಳು ಏನೇನು ಮಾಡಬಹುದು ಅಂತ ಹೇಳಿ. ಅವ್ರು ಇನ್ನೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಇಡೀ ದೇಶದೊಳಗೆ ಮೊದಲು ಹಾಲು ಸಿಗ್ತಿರ್ಲಿಲ್ಲ. ಯಾರೋ ಒಬ್ಬ ದೊಡ್ಡ ಮನುಷ್ಯ ಊರಿಗೆ ಬಂದ್ರೆ ಹಳ್ಳಿಗೊಳಗ ಹೆಣ್ಮಕ್ಳು ಪರರ ಮನೆಗೆ ಹೋಗಿ ಹಾಲು ಇಸ್ಕೊಂಡ್ಬಂದು ಚಾ ಮಾಡಿಕೊಡ್ತಿದ್ರು. ಇದು ನಾವು ಕಣ್ಣಾರೆ ನಾನು ಕಂಡಿದ್ದೀನಿ. ಆದ್ರೆ ಒಂದು ಸುದೈವದ ಸಂಗತಿ ಏನಪ್ಪಾ ಅಂತಂದ್ರೆ, ಇಡೀ ರಾಜ್ಯದೊಳಗೆ ಇವತ್ತು ದೇಶದೊಳಗೆ ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ನಿರಂತರವಾಗಿ 2ನೇ 3ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಹೆಣ್ಮಕ್ಳು ಪುಣ್ಯ ಅಂತ ಹೇಳಿ ನಾನು ಹೇಳ್ಬೇಕಾಗ್ತದೆ. ನೀವು ಆಲ್ಕೋಹಾಲ್ ಹೇಳಿದ್ರಿ, ಹಿಂದಿಲ್ಲ ನಾಳೆ ವಸ್ತು ಶಾಲೆಗಳನ್ನ ಕೂಡಿಸಿ ಒಂದು KPSC ಶಾಲೆಯನ್ನ ಇಟಗಿಗೆ ಮಾಡಿಕೊಡ್ಬೇಕಂತ ಹೇಳಿ ಆ ದಿಸೆಯಲ್ಲಿ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಇಟಗಿಗೆ ಕೊಡಿಸೋದ್ರಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನಿಮ್ಗೆಲ್ಲರಿಗೆ ಶುಭವನ್ನು ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸರ್ಕಾರ.